ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ SSB ಟ್ರೇಡ್ಸ್ಮ್ಯಾನ್ನ ಹುದ್ದೆಗಳನ್ನ ಬಿಟ್ಟಿದ್ದಾನೆ. ಅವು ಯಾವ್ಯಾವಪ್ಪ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾವ್ಯಾವ ಹುದ್ದೆಗೆ ಎಷ್ಟು ಪೋಸ್ಟ್ ಇದ್ದಾವೆ, ಏಜ್ ಲಿಮಿಟ್ ಏನು, ಕ್ವಾಲಿಫಿಕೇಷನ್ ಏನು, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಮತ್ತು ಇದರ ಪೇಮೆಂಟ್ ಏನಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಮೊದಲು ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇವಾಗ ಯಾವ್ಯಾವ ವೇಕೆನ್ಸಿ ಇದಾವೆ ಅಂತಂದ್ಬಿಟ್ಟು ನೋಡೋಣ. ಇದರಲ್ಲಿ ವೆಟರ್ನರಿ ಮತ್ತು ಡ್ರೈವರ್, ಗಾರ್ಡ್ನರ್, ವಾಟರ್ ಕೆರಿಯರ್, ಕಾಬ್ಲರ್, ಟೈಲರ್, ವಾಷರ್ಮ್ಯಾನ್, ಬಾರ್ಬರ್, ವೇಟರ್, ಕಾರ್ಪೆಂಟರ್ ಆ್ಯಂಡ್ ನರ್ಸಿಂಗ್ ಆರ್ಡರ್ಲಿ ಇಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾನೆ. ಇದರಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿನ ಇಲ್ಲಿ ಬಿಟ್ಟಿದ್ದಾನೆ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 827 ಇದ್ದಾವೆ. ಇವೆಲ್ಲ ಪೋಸ್ಟ್ಗಳಿಗೆ ಏಜ್ ಲಿಮಿಟ್ ಮತ್ತು ಕ್ವಾಲಿಫಿಕೇಷನ್ ಏನಂತಂದ್ಬಿಟ್ಟು ನೋಡೋಣ. ವೆಟರ್ನರಿಗೆ 18ರಿಂದ 27 ವಯಸ್ಸಿರುತ್ತೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 10th ಪಾಸ್ ವಿತ್ ಸೈನ್ಸ್, ಮೇನ್ ಸಬ್ಜೆಕ್ಟ್ ಸೈನ್ಸ್ ತೊಗೊಂಡಿರಬೇಕು ಮತ್ತು ವೆಟರ್ನರಿಯಲ್ಲಿ 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ನೆಕ್ಸ್ಟ್ ಡ್ರೈವರ್ಗೆ ಬಂದಪ್ಪ ಅಂತಂದರೆ ಅದು 18ರಿಂದ 27 ಏಜು. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 10th ಪಾಸ್ ಮತ್ತು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಇನ್ನು ಗಾರ್ಡ್ನರು, ವಾಟರ್ ಕೆರಿಯರು, ಕಾಬ್ಲರು, ಟೈಲರು, ವಾಷರ್ಮ್ಯಾನು, ಬಾರ್ಬರು, ವೇಟರು ಇವೆಲ್ಲ 10th ಪಾಸ್ ಆದರೆ ಸಾಕು. ಮತ್ತು ಇದರ ಏಜ್ ಬಂದ್ಬಿಟ್ಟು 18ರಿಂದ 23 ಮಾತ್ರ. ಮತ್ತು ಇವೆಲ್ಲ ಟ್ರೇಡ್ಸ್ಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಕೇಳ್ತಾರೆ. 1 ಇಯರ್ ಸರ್ಟಿಫಿಕೇಟ್ನ ಇಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಕಾರ್ಪೆಂಟ್ರ್ ಏಜ್ ಬಂದ್ಬಿಟ್ಟು 18ರಿಂದ 25. ಇದು ಕೂಡ 10th ಪಾಸ್ ಆಗಿರಬೇಕು ಮತ್ತು ಅಥವಾ 2 ಇಯರ್ಸ್ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರಬೇಕು. ನೆಕ್ಸ್ಟು ನರ್ಸಿಂಗ್ ಆರ್ಡ್ಲಿ ಇದು ಬಂದ್ಬಿಟ್ಟು 18ರಿಂದ 27 ಏಜು. ಇದು 10th ಪಾಸ್ ಆಗಿರಬೇಕು ಮತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೆ. ನೆಕ್ಸ್ಟ್ ಇದರ ಸ್ಯಾಲ್ರಿ ನೋಡ್ಬೇಕಪ್ಪ ಅಂದರೆ ಬೇಸಿಕ್ ಪೇಮೆಂಟ್ ಅಂದರೆ ಲೆವೆಲ್ 3 21,700ಲಿದ್ದ 19,100ವರೆಗೂ ಇದರ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ನೋಡ್ಬೇಕಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್. SC/ST ಅವರಿಗೆ 5 ಇಯರ್ಸ್, OBC ಅವರಿಗೆ 3 ಇಯರ್ಸ್, ಎಕ್ಸ್ ಸರ್ವಿಸ್ಮ್ಯಾನ್ಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟು ಈ ವಿಡಿಯೋನ ನೆಕ್ಸ್ಟು PET ಟೆಸ್ಟ್ಗೆ ಬಂತಂತಂದರೆ ಇವೆಲ್ಲ ಪೋಸ್ಟ್ಗೂ ಮೇಲ್ಗೆ 4.8 ಕಿಲೋಮೀಟ್ರ್ ರೇಸ್ ಇರುತ್ತೆ ಮತ್ತು ಅದು 24 ಮಿನಿಟ್ಸ್ ಇರುತ್ತೆ. ಮತ್ತು ಫಿಮೇಲ್ಗೆ ಬಂತಂದರೆ 2.4 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತೆ ಮತ್ತು ಅದು 18 ನಿಮಿಷದಲ್ಲಿ ಓಡಬೇಕು. ಇನ್ನು ಹೈಟು ಮತ್ತು ಚೆಸ್ಟ್ ನೋಡ್ಬೇಕಂದ್ರೆ ವೆಟರ್ನರಿಗೆ ಮೇಲ್ಗೆ 170 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಬಂದ್ಬಿಟ್ಟು ಹಿಟ್ಟಿಲಿದ್ದ ಮತ್ತು 5 ಎಕ್ಸ್ಪೆನ್ಷನ್ ಮಾಡಬೇಕು. ಇನ್ನು ಫಿಮೇಲ್ಗೆ ಬಂತಂದರೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಡ್ರೈವರ್ ಕೂಡ ಸೇಮ್ ಮೇಲ್ 170 ಇರಬೇಕು. ಮಿನಿಮಮ್ ಚೆಸ್ಟ್ 80 ಇರಬೇಕು. ಒಪ್ಸಿದರೆ 5 ಸೆಂಟಿಮೀಟರ್ ಜಾಸ್ತಿ ಬರಬೇಕು. ಮತ್ತು ಗಾರ್ಡ್ನರು, ವಾಟರ್ ಕೆರಿಯರು, ಕಾಬ್ಲರು, ಟೈಲರು, ವಾಷರ್ಮ್ಯಾನು, ಬಾರ್ಬರು,
ವೇಟರು ಇವ್ರಿಗೆಲ್ಲ ಹೈಟ್ ಬಂದ್ಬಿಟ್ಟು ಮೇಲ್ಗೆ 167.5, ಫೀಮೇಲ್ ಬಂದ್ಬಿಟ್ಟು 157, ಮೇಲ್ಗೆ ಚೆಸ್ಟ್ ಬಂದ್ಬಿಟ್ಟು 78, ಉಬ್ಸಿ ಜಾಸ್ತಿ ಮಾಡಿದರೆ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ನೆಕ್ಸ್ಟು ನರ್ಸಿಂಗ್ ಅವರಿಗೆ 165 ಸೆಂಟಿಮೀಟರ್ ಇರಬೇಕು, ಮೇಲ್ಗೆ ಫೀಮೇಲ್ಗೆ 155 ಸೆಂಟಿಮೀಟರ್ ಇರಬೇಕು, ಮೇಲ್ಗೆ ಚೆಸ್ಟ್ ಬಂದ್ಬಿಟ್ಟು 75ಲಿದ್ದ 80 ಇರಬೇಕು. SSB ಟ್ರೇಡ್ಸ್ಮ್ಯಾನ್ ಅಪ್ಲಿಕೇಶನ್ನ ಯಾವ ರೀತಿ ಹಾಕ್ಬೇಕಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.